ನಮಸ್ಕಾರ ಎಲ್ಲರಿಗೂ. ಮೋಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಬೆಂಗಳೂರಲ್ಲಿ ನಡೆದಂಥ ಕೇಕ್ ಶೋಗೆ ನಾವು ಕೂಡ ಹೋಗಿದ್ವಿ. ನಾವು ಅವತ್ತು ಸ್ಪೆಂಡ್ ಮಾಡಿದ ದಿನ ಹೇಗಿತ್ತು ಮತ್ತು ಏನೆಲ್ಲ ನೋಡಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಎಂಟ್ರೆನ್ಸ್ ಹತ್ರ ಹಾಕಿದ್ದಂಥ ಬಲೂನ್ ಸ್ಯಾಂಟಾ ಕ್ಲಾಸ್ನ ನೋಡಿ ಫುಲ್ ಎಕ್ಸೈಟೆಡ್ ಆಗಿದ್ಲು ನಮ್ಮ ಕಂದಮ್ಮ. ಇನ್ನು ಟಿಕೆಟ್ ಕೌಂಟರ್ ಹತ್ರ ಭಾರಿ ರಶ್ ಇರೋದ್ರಿಂದ ಟಿಕೆಟ್ ತೊಗೊಳಕ್ಕೆ ಬಹಳ ಸಮಯ ಬೇಕಾಯಿತು. ಎಂಟ್ರೆನ್ಸಲ್ಲಿದ್ದ ಕಾಫಿ ಶಾಪಲ್ಲಿ ಕಾಫಿ ಕುಡಿದು ಮುಂದಕ್ಕೆ ಹೊರಟ್ವಿ. ಇನ್ನು ಕೇಕ್ ಶೋ ಕಟೌಟ್ ಹತ್ರ ಫೋಟೋಗೋಸ್ಕರನೇ ಅಂತಲೇ ಫೋಟೋ ಬೂತ್ಸ್ನ ಮಾಡಿದರು. ಇನ್ನು ಹಳೆ ಕಾಲದ ಬಜಾಜ್ ಚೇತಕ್ನ ನಮ್ಮ ಪುಟ್ಕಂದಮ್ಮ ಓಡಿಸಿದ್ದು. ತಾನು ಓಡಿಸಿದ್ದು ಸಾಲದು ಅಂತ ಅಮ್ಮ ನಿನ್ಗೊಂದು ರೈಡ್ ಕೊಡ್ತೀನಿ ಬಾಮ್ಮ ಅಂತ ನನ್ನೂ ಕೂಡ ಕರ್ಕೊಂಡು ಹೊರಟ್ಲು. ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡಿದ್ದ ನಂತರ ಒಳಗಡೆ ಹೊರಟಿದ್ದು ನಮಗೆ ಮೊದಲು ಕಾಣಿಸಿದ್ದು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಂಥ ಕ್ರಿಸ್ಮಸ್ ಟ್ರೀ. ನೋಡೋದಕ್ಕೆ ತುಂಬ ಎತ್ತರವಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮುಂದಕ್ಕೆ ಹೋದರೆ ಕೇಕ್ನಲ್ಲೇ ರಾಮ ಮಂದಿರ ಕೂಡ ಮಾಡಿದರು. ಕೇಕ್ ಶೋ ಗಿಫ್ಟ್ ಹ್ಯಾಂಪರ್ ಮುಂದೆ 1-2 ಫೋಟೋ ತಗೊಂಡು ಮುಂದಕ್ಕೆ ಹೊರಟಿದ್ದು ನಮಗೆ ಕಾಣಿಸಿದ್ದು ಡೈನೋಸರ್ ವರ್ಲ್ಡ್. ಸೌಂಡ್ ಎಫೆಕ್ಟ್ಸ್ನೊಂದಿಗೆ ಈ ಡೈನೋಸರ್ಗಳನ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರು. ಇನ್ನು ಕೇಕ್ನಲ್ಲಿ ಮಾಡಿದ್ದಂಥ ನಮ್ಮ ಕೆಂಪೇಗೌಡರನ್ನ ನೋಡಿ. ಅಲ್ಲಿಂದ ಮುಂದೆ ಹೊರಟಿದ್ದು ನಮಗೆ ಕಾಣಿಸಿದ್ದು ಫೇರಿ ಪ್ಯಾಲೇಸ್. ಟ್ರೀ ಆಗಿರ್ಬೋದು, ಲಾನ್ ಆಗಿರ್ಬೋದು, ಹಾರ್ಸಸ್, ಸ್ವ್ಯಾನ್ ಎಲ್ಲದನ್ನು ಕೇಕ್ನಲ್ಲಿ ತುಂಬ ಪ್ರಿಟಿಯಾಗಿ ಮಾಡಿದರು. ನಮ್ಮ ಸಿನಿ ವರ್ಲ್ಡ್ ಕೇಕ್ ಜೊತೆಗೆ ಕಾರ್ಡ್ ಡೆಕ್ಸ್ನ ಕೂಡ ಕೇಕ್ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ನೋಡಿ. ಇವರ ಪಕ್ಕದಲ್ಲೇ ನಮ್ಮ ಸೀ ಸೇಲರ್ ಕೂಡ ಇದ್ದರು. ಇನ್ನು ನಮ್ಮ ಪುಟ್ಕಂದಮ್ಮನ ಕಣ್ಣಿಗೆ ಕಾಣಿಸಿದ್ದು ಅವಳ ಫೇವ್ರೆಟ್ ಆ್ಯನಿಮಲ್ಸ್. ಅಭಿಜಿಶು, ವಾಟ್ ಇಸ್ ಇಟ್? Oh yeah, it's cute. A Christmas deer. Okay. ಇನ್ನು ಇದನ್ನ ನೋಡಿ ನೀವೆಲ್ಲರೂ ಆಲ್ರೆಡಿ ಗೆಸ್ ಮಾಡಿರ್ಬೋದು ಏನು ಅಂತ. What is that? It's a Kalki movie cake. ಯಶೋಧಿ ಕೃಷ್ಣನ ತುಂಟಾಟಗಳನ್ನ ಡಿಪಿಕ್ಟ್ ಮಾಡುವಂಥ ಕೇಕ್ ಕೂಡ ಮಾಡಿದ್ರು. ಪಕ್ಕದಲ್ಲೇ ಇದ್ಲು ಮೋನಾಲಿಸಾ ಸುಂದರಿ. ಅಲ್ಲಿಂದ ಮುಂದಕ್ಕೆ ನೋಡಿದ್ದು ರಾಯಲ್ ಐಸಿಂಗ್ ಡ್ರೀಮ್ ಕೇಕ್. ಬ್ಯೂಟಿಫುಲ್ ಆದ ಗ್ಲಾಸ್ ಹೌಸ್ನ ನೋಡಿಕೊಂಡು ಮುಂದೆ ಹೊರಟು ನಮಗೆ ಕಾಣಿಸಿದ್ದು ಸ್ನೋಮ್ಯಾನ್ ಜೊತೆಗೆ ಆನ್ ಫ್ರೆಂಡ್ಸ್. ಇನ್ನು ಈ ಚಿಮಿನಿ ಕೇಕ್ ಅಂತೂ ಒಂದು ಮಿನಿಯೇಚರ್ ಕೇಕ್ ಅಂತ ಹೇಳ್ಬೋದು, ಅಷ್ಟು ಕ್ಯೂಟಾಗಿದೆ. ಇದು ಕಿಡ್ಸ್ ಆಲ್ ಟೈಮ್ ಫೇವ್ರೆಟ್ ಬ್ಯಾಟ್ಮನ್ ಹಾಗೆ ಜೋಕರ್ ಕೇಕ್. ಇದನ್ನು ನೋಡಿದ್ರೆ ವಿಶಿಂಗ್ ವೆಲ್, ಎಷ್ಟು ಚಂದ ಅಲ್ಲ. ಇನ್ನು ಪದಗಳಲ್ಲಿ ವರ್ಣಿಸೋಕ್ಕೆ ಆಗದೆ ಇರೋಂಥ ಈ ಫ್ಲಾರಲ್ ಎಲಿಗೆನ್ಸ್ ಕೇಕ್ ಅಂತೂ ಅತ್ಯದ್ಭುತ. ಈ ಎಲ್ಲ ಕೇಕ್ನೂ ಫಾಂಡೆನ್ಸ್ ಯೂಸ್ ಮಾಡಿ ಹಾರ್ಡ್ ಕೇಕ್ಸ್ ಜೊತೆಗೆ ಮಾಡಿರ್ತಾರಂತೆ. ನಿಮಗೆ ತಕ್ಕಂತೆ ಮೈನ್ಯೂಟ್ ಥಿಂಗ್ಸ್ನ ಕೂಡ ನೆನಪಿನಲ್ಲಿಟ್ಕೊಂಡು ಈ ಕೇಕ್ಸ್ನ ಮಾಡಲಾಗಿದೆ. ಒಂದಕ್ಕಿಂತ ಒಂದು ನೋಡ್ತಾ ಇದ್ದರೆ ಅತ್ಯದ್ಭುತ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಮಕ್ಕಳ ಜೊತೆ ನೀವು ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಕೇಕ್ ಶೋಯಿಂದ ಹೊರಗಡೆ ಬಂದಿದ್ದ ತಕ್ಷಣ ಅಲ್ಲಿ ಬಗೆಯ ಸ್ಟಾಲ್ಸ್ ಹಾಕಿದ್ದಾರೆ. ವಿಧವಾದ ಚಾಕ್ಲೇಟ್ಸ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ ಎಲ್ಲನೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಕೀಚೈನ್ ಸ್ಟಾಲಲ್ಲಿ ಕೀಚೈನ್ ಬರೆಸ್ಕೊಂಡು ಮುಂದೆ ಹೋದರೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೌಂಟನ್ಸ್ ಇಟ್ಟಿದ್ರು. ಇನ್ನು ಮನೆಗೆ ಬೇಕಾದಂಥ ಫರ್ನಿಚರ್ಸ್ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಮನೆಗೆ ಮಾಡರ್ನ್ ಫರ್ನಿಚರ್ಸ್ ತೊಗೊಳೋದಕ್ಕೆ ಮುಂದೆ ಈ ಥರ ಒಂದು ಪ್ಲೇಸಸ್ನ ವಿಸಿಟ್ ಮಾಡಿದ್ರೆ ನಮಗೂ ಒಂದು ಫೇರ್ ಐಡಿಯಾ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಬುಕ್ ಫೇರ್ ಕೂಡ ಇತ್ತು. KG ಲೆಕ್ಕದಲ್ಲಿ ಬುಕ್ಸ್ನ ಕೂಡ ಕೊಂಡ್ಕೊಳ್ಬೋದಾಗಿತ್ತು. ವರ್ಕೌಟ್ ಮಾಡೋರಿಗೆ ಎಕ್ವಿಪ್ಮೆಂಟ್ಸ್ ಟ್ರಯಲ್ ಕೂಡ ಇತ್ತು. ಇನ್ನು ಕಲೆನ ಪ್ರದರ್ಶಿಸುವಂಥ ವಿಧವಾದ ಪೇಂಟಿಂಗ್ಸ್ ಕೂಡ ನೋಡೋದಕ್ಕೆ ಬಹಳ ಚೆನ್ನಾಗಿತ್ತು. ಮೆಟಲ್ ಹಾಗೂ ಸ್ಟೋನ್ಸ್ನಲ್ಲಿ ಮಾಡಿದ್ದಂಥ ಈ ಫೌಂಟನ್ಸ್ನ ಮನೇಲಿಟ್ಟರೆ ಮನೆ ಮೆರುಗೆ ಚೇಂಜ್ ಆಗುತ್ತೆ. ಇನ್ನು ಈಗಿನ ಮಾಡ್ರನ್ ಜನ್ರೇಷನ್ ಯೂಸ್ ಮಾಡುವಂಥ ಶೂ ರ್ಯಾಕ್ಸ್ ಕೂಡ ಡಿಸ್ಪ್ಲೇ ಇತ್ತು. ಇನ್ನು ಬಟ್ಟೆ ಹೊಲಿಯೋ ಮೆಷಿನ್ ನೋಡಿದ್ದು ನಮಗೆ ಪಿಕ್ಚರ್ ಪ್ರಿಂಟಿಂಗ್ ಸೀವಿಂಗ್ ಮೆಷಿನ್ ನೋಡಿದ್ದು
ತುಂಬ ಅಚ್ಚರಿ ಮೂಡಿಸ್ತು. ಹಾಗೆ ಮುಂದಕ್ಕೆ ಸಾಗಿದ್ದು ನಮಗೆ ಕಾಣಿಸಿದ್ದು ಆರ್ಗ್ಯಾನಿಕ್ ಪೌಡರ್ಸ್. ಪೆಸ್ಟಿಸೈಡ್ಸ್ ಇದ್ದೇ 100% ಆರ್ಗ್ಯಾನಿಕ್ ಆದ ಪ್ರಾಡಕ್ಟ್ಸ್ ಆಗಿತ್ತು. ಇನ್ನು ಮಳೆ ಬಂದಾಗೆಲ್ಲ ಬಟ್ಟೆನ ಎಲ್ಲಿ ಒಣಗಾಕೋದು ಅಂತ ಯೋಚನೆ ಮಾಡೋ ಹೆಣ್ಮಕ್ಳಿಗೆ ಇಲ್ಲಿತ್ತು ಒಂದು ಫ್ಲೈಯಿಂಗ್ ಹ್ಯಾಂಗರ್ಸ್. ಇನ್ನು ನಾನು ಪರ್ಸ್ನಲಿ ರೆಕಮೆಂಡ್ ಮಾಡುವಂಥ ಈ ಮ್ಯಾಟ್ ಮೇಲೆ ಮಾಡಿದ್ದಂಥ ಬೆಡ್ಸ್ ತುಂಬ ಚೆನ್ನಾಗಿದೆ. ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಹೊರಟ್ರೆ ಸಲ್ವಾರ್ ಪೀಸಸ್, ಚೂಡಿದಾರ್ ಪೀಸಸ್ ಎಲ್ಲನೂ ತುಂಬ ರೀಸನಬಲ್ ಪ್ರೈಸಲ್ಲಿ ಮತ್ತು ತುಂಬ ವೆರೈಟಿ ಡಿಸೈನ್ಸ್ನೊಂದಿಗೆ ಮಾರಾಟಕ್ಕಿಟ್ಟಿದ್ರು. ಶೋ ಪೀಸ್ ಹಾಗೆ ವಾಲ್ ಹ್ಯಾಂಗಿಂಗ್ಸ್ ಅಂತೂ ನೋಡುಗರ ಕಣ್ಣು ಸೆಳೀತಾ ಇತ್ತು. ಈ ಗ್ಯಾಪ್ನಲ್ಲಿ ನನ್ನ ಮುದ್ಕಂದಮ್ಮ ಅವಳಿಗೆ ಅಂತ ಒಂದು ಶಾಪಿಂಗ್ ಮಾಡಿದ್ದಾಳೆ. ಏನು ಅಂತ ನೋಡಿ ಬನ್ನಿ. ಅಲ್ಲಿಂದ ಮುಂದಕ್ಕೆ ಲೇಡೀಸ್ ಫುಟ್ವೇರ್ ಸ್ಟಾಲ್ ಹತ್ರ ಹೋದ್ವಿ. ಎಲ್ಲ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು, ಆದರೆ ನನಗೆ ಸೈಜೇ ಸಿಗಲಿಲ್ಲ. ಬಾಡಿ ಮಸಾಜ್ ಎಕ್ವಿಪ್ಮೆಂಟ್ಸ್ ಜೊತೆಗೆ ಕಿಚನ್ ಐಟಮ್ಸ್, ಸೋಫಾ ಕವರ್ಸ್, ಬೆಡ್ ಕವರ್ಸ್ ಹೀಗೆ ಅನೇಕ ರೀತಿಯ ಹೌಸ್ ಹೋಲ್ಡ್ ಐಟಮ್ಸ್ ಕೂಡ ಬಹಳ ಡಿಸ್ಕೌಂಟ್ನಲ್ಲಿ ಮಾರಾಟ ಮಾಡ್ತಿದ್ರು. ಮುಂದೆ ಕಾಲಿಡ್ತಿದ್ದಾಗೆ ನನ್ನ ಮಗಳಿಗೆ ಮೊದಲು ಕಾಣಿಸಿದ್ದು ಅವಳ ಫೇವ್ರೆಟ್ ಐಟಮ್ಸ್, ಹೇರ್ ಕ್ಲಿಪ್ಸ್, ಹೇರ್ ಬ್ಯಾಂಡ್ಸ್, ಡಿಸೈನರ್ ರಬ್ಬರ್ ಬ್ಯಾಂಡ್ಸ್, ಇಯರಿಂಗ್ಸ್ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನನಗೆ ಬೇಕಾಗಿದ್ದ ಐಟಮ್ಸ್ನೆಲ್ಲ ಒಂದೊಂದಾಗಿ ಎತ್ತಿಟ್ಕೊಂಡ್ಲು ನನ್ನ ಮುದ್ಕಂದಮ್ಮ. ಎಷ್ಟು ತೊಗೊಂಡ್ರೂ ಸಾಕಾಗೋದೇ ಇಲ್ಲ ನೋಡಿ. ಇನ್ನು ಟೂರಿಸ್ಟ್ ಬ್ಯಾಗ್ಸ್ ಆಗಿರ್ಬೋದು, ಡಿಸೈನರ್ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಇನ್ನು ಚಾಕ್ಲೇಟ್ ಲವರ್ಸ್ಗೋಸ್ಕರ ಕಲರ್ಫುಲ್ ಆದಂಥ ಫಾರಿನ್ ಚಾಕ್ಲೇಟ್ಸ್ ಕೂಡ ಇಟ್ಟಿದ್ರು. ಮುಂದಕ್ಕೆ ಹೊರಟಿದ್ದು ನನ್ನ ಕಂದಮ್ಮನ ಕಣ್ಣಿಗೆ ಕಾಣಿಸಿದ್ದು ಅವಳ ಫೇವ್ರೆಟ್ ಸ್ಪಾಟ್ ಟಾಯ್ ಶಾಪ್. ಕಲರ್ ಸ್ಕೆಚ್ ಪೆನ್ಸ್, ಬಬಲ್ ಗನ್ ಇದೇ ಥರ ಅನ್ಲಿಮಿಟೆಡ್ ಶಾಪಿಂಗ್ ನಡೀತಿತ್ತು ನಮ್ಮ ಈ ಮ್ಯಾಡಮ್ದು. ರಿಯಲ್ ಫ್ರೂಟ್ಸ್ನಿಂದ ಇಲ್ಲಿ ವೆರೈಟಿಯಾದ ಜಾಮ್ಸ್ ಮಾಡಿದರು. ನಾವು ಕೂಡ ಟೇಸ್ಟ್ ನೋಡಿ 1-2 kg ತೊಗೊಂಡ್ವಿ. ಇನ್ನು ರಾಜಸ್ಥಾನಿ ಬ್ಯಾಂಗಲ್ ಶಾಪ್ನಲ್ಲಿ ವೆರೈಟಿ ಬ್ಯಾಂಗಲ್ಸ್ ಶಾಪ್ ಮಾಡಿಕೊಂಡು ಮುಂದೆ ಹೊರಟಿದ್ದು ನಮ್ಮ ಕಣ್ಣಿಗೆ ಕಾಣಿಸಿದ್ದು ಗೇಮ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಕೊನೆಯಲ್ಲಿ ಇಟ್ಟಿದ್ರು ಫುಡ್ ಸ್ಟಾಲ್ಸ್. ಬಗೆಯಾದ ತಿಂಡಿ ತಿನಿಸುಗಳನ್ನ ಇಲ್ಲಿ ನಾವೇ ದುಡ್ಡು ಕೊಟ್ಟು ತೊಗೊಳ್ಬೇಕಿತ್ತು. ನಾವು ಟ್ರೈ ಮಾಡಿದ್ದು ಕ್ಯಾಪ್ಸಿಕಮ್ ಬಜ್ಜಿ, ಚಿಲ್ಲಿ ಬಜ್ಜಿ ಹಾಗೆ ತಟ್ಟೆ ಇಡ್ಲಿನ ಕೂಡ ತಿಂದ್ವಿ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿತ್ತು. ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸೋ ಈ ಎಗ್ ಚಿಕನ್ ರೋಲ್ ಜೊತೆಗೆ ಎಲ್ಲ ವೆರೈಟಿ ಮೋಮೋಸ್ನ ಪೆರಿ ಸಾಸ್ನೊಂದಿಗೆ ಕೊಡ್ತಾರೆ. ಟೇಸ್ಟ್ ಅಂತೂ ವಾಹ್. ಇದಷ್ಟೇ ಅಲ್ಲದೆ ಕ್ರೀಮಿ ಐಸ್ ಕ್ರೀಮ್, ವಫಲ್ ಕ್ರೀಮ್ಸ್ ಹಾಗೆ ಬರ್ಗರ್ಸ್, ಕಾಫಿ ಎಲ್ಲನೂ ಸೂಪರ್ ಟೇಸ್ಟ್ ಆಗಿತ್ತು. ಹಾಗೆ ಅಥೆಂಟಿಕ್ ಫುಡ್ ಲವರ್ಸ್ಗೋಸ್ಕರ ಮೇಲ್ಕೋಟೆ ಪುಳಿಯೋಗರೆ ಕೂಡ ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಚಾಟ್ ಲವರ್ಸ್ ಅಂತೂ ಒಬ್ಬರ ಮೇಲೊಬ್ಬರು ಬಿದ್ದುಕೊಂಡು ಈ ಪಾನಿಪುರಿ ಅಂಗಡಿ ಮುಂದೆ ನಿಂತಿದ್ದು. ನಮ್ಮ ಪುಟ್ಕಂದಮ್ಮಂಗಂತೂ ಈ ಕೇಕ್ ಶೋ ತುಂಬ ಇಷ್ಟ ಆಗಿತ್ತು. ಭರ್ಜರಿ ಶಾಪಿಂಗ್ ಮುಗಿಸಿ ಮನೆ ಕಡೆ ಹೊರಟ್ವಿ ನಾವು. ನೀವು ಕೂಡ ನೆಕ್ಸ್ಟ್ ಟೈಮ್ ನಿಮ್ಮ ಮಕ್ಕಳೊಂದಿಗೆ ಈ ಕೇಕ್ ಶೋಗೆ ಮಿಸ್ ಮಾಡ್ದಿರಾ ಹೋಗಿ ಬನ್ನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.